ಪ್ರತಿಯೊಂದನ್ನು ಮೇಡಮ್ ಇಲ್ಲಿ ಅರಮನೆ ಒಳಗಡೆ ನಡೆಯೋ ಪ್ರೋಗ್ರಾಮ್ಸ್ ಇರ್ಬೋದು, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ. ಟೈಮ್ ಅಲ್ಲಿ ನಮ್ಮ ಮೈಸೂರ್ನ ನೋಡ್ತೀವಲ್ಲ, ಕಣ್ ತುಂಬಿಸ್ಕೊತೀವಲ್ಲ, ಅದೇ ತುಂಬಾ ಖುಷಿ ಆಗುತ್ತೆ ಮೇಡಮ್. ಬರೋ ಲೈಟಿಂಗ್ಸ್ ಇದನ್ನೆಲ್ಲ ನಾವು ನೋಡೋದಕ್ಕಿಂತ ಹೊರಗಡೆಯಿಂದ ಜನ ಬರ್ತಾರಲ್ಲ, ಆ ಜನಗಳನ್ನ ನೋಡಿದಾಗ ಮೇಡಮ್ ನಮ್ಗೆ ತುಂಬಾ ಖುಷಿ ಆಗಿದೆ. ಕ್ಯಾಸ್ಟಿಸಮ್ ಅಂತ ಬಂದಾಗ ಈಗ ಇಷ್ಟು ಜನ ಸೇರಿ ದಸರಾನ ಆಚರಣೆ ಮಾಡ್ತಿದೀವಿ. ಇಲ್ಲಿ ಹಿಂದೂ ಇದಾರೆ, ಮುಸ್ಲಿಂ ಇದಾರೆ ಅಂತ ಯಾರು ಹೇಳ್ತಿಲ್ಲ ಮೇಡಮ್. ನಮ್ ದೇಶ ನಮ್ ಹೆಮ್ಮೆ ಅಂತಾನೆ ಇದನ್ನ ಮಾಡ್ತಿರೋದ್ರಿಂದ ಮೇಡಮ್ ಇದ್ರಲ್ಲಿ ಅವರು ಇವ್ರು ಅಂತ. ಲಕ್ಷ್ಮಿ ಅಂತ. ನಾವು ಹುಟ್ಟು ಬೆಳೆದಿರೋದೇ ಮೈಸೂರಲ್ಲಿ ಮ್ಯಾಮ್. ನಾವು ಮೈಸೂರಿನ ಇಲ್ವಾಲ್ದ ಹತ್ರ ಉಯಿಲಾಳು ಗ್ರಾಮದಿಂದ ಬಂದಿರೋದು ಮೇಡಮ್. ಮೈಸೂರ್ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ಮೊದಲು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾವು ಮೈಸೂರಲ್ಲಿ ಹುಟ್ಟಿರೋದೇ ತುಂಬಾ ಅದೃಷ್ಟ ಅಂತ ಅನ್ಕೋಬೇಕು. ಯಾಕಂದ್ರೆ ಇಲ್ಲಿ ನಡೆಯೋ ದಸರಾ ವಿಶ್ವವಿಖ್ಯಾತವಾಗಿ ನಡೆಯುತ್ತೆ. ಅದನ್ನ ನೋಡಕ್ಕೋಸ್ಕರ ದೇಶ ವಿದೇಶದಿಂದ ಜನಗಳು ಬರ್ತಾರೆ ಮೇಡಮ್. ಅದೇ ನಮ್ಗೆ ಫಸ್ಟ್ ಹೆಮ್ಮೆ ಅಂತಂದ್ರೆ ನಮ್ ಮೈಸೂರಿಗೆ ಅದೇ. ನಾವು ಮೈಸೂರಲ್ಲಿ ಹುಟ್ಟಿರೋದೇ ನಮ್ಗೊಂದು ಒಳ್ಳೆ ಪ್ರೌಡ್ ಫೀಲ್ ಆಗುತ್ತೆ ಮೇಡಮ್. ಯಾಕಂತಂದ್ರೆ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಆಗುತ್ತೆ, ಲಕ್ಷಾಂತರ ಜನ ಸೇರ್ತಾರೆ. ಅದ್ರಲ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಆಗದಾರಂಗೆ ಇಷ್ಟು ಚೆನ್ನಾಗಿ ಸರ್ಕಾರ ಪ್ರತಿಯೊಂದನ್ನು ಅರೇಂಜ್ಮೆಂಟ್ಸ್ ಮಾಡಿ ಜನಗಳು ಅತ್ಯುತ್ತಮವಾಗಿ ಎಲ್ಲ ಪ್ರತಿಯೊಂದನ್ನು ನೋಡ್ಬೇಕು, ಜನಗಳು ಖುಷಿ ಪಡ್ಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಅದು ನಮ್ಗೆ ಫಸ್ಟ್ ಪ್ರೌಡ್ ಆಗುತ್ತೆ ಮೇಡಮ್. ಅಷ್ಟೇ ಚೆನ್ನಾಗಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲಿ ಏನೇ ನೋಡಿದ್ರು ಮೈಸೂರಲ್ಲಿರೋ ಜನತೆಗೆ ಇಲ್ಲಿವರೆಗೂ ಒಂದು ಸಣ್ಣ ಪ್ರಾಬ್ಲಮ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ಚಾಮುಂಡೇಶ್ವರಿನೇ ಸಾಕ್ಷಿ ಮೇಡಮ್. ಅದು ನಾವು ಅವ್ರ ನೆರಳಲ್ಲಿ ಇದೀವಿ ಅಂತ ಹೇಳೋದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ. ಎಷ್ಟು ವರ್ಷ ಆದ್ರೂ ಮೈಸೂರಲ್ಲಿ ಹುಟ್ಟಿ ಜೀವನ ಮಾಡ್ಬೇಕು ಅಂದ್ರೆ ಅದೇ ದೊಡ್ಡ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀವಿ ಮೇಡಮ್. ಇಲ್ಲ ಮೇಡಮ್, ಇವತ್ತಷ್ಟೇ ಫಸ್ಟ್ ವಿಸಿಟ್ ಬಂದಿರೋದು ನಾವು. ಇವಾಗ ಇಲ್ಲಿಂದ ನೋಡ್ಕೊಂಡು ನೆಕ್ಸ್ಟ್ ಏನೇನಿದೆ ಅದನ್ನ ನೋಡ್ಕೊಂಡು ಹೋಗ್ಬೇಕು. ಹೌದು ಮೇಡಮ್. ಇಲ್ಲ ಮೇಡಮ್, ಅಂದ್ರೆ ಮನೆ ಸ್ವಲ್ಪ ಬಿಸಿ ಇರ್ತೀವಲ್ಲ ಅದ್ರಿಂದ ನೋಡಕ್ಕಾಗಿಲ್ಲ. ಬಟ್ ಆದ್ರೂ ನಮ್ ಮೈಸೂರಲ್ಲಿ ನಡೆಯೋದೇ ನಮ್ಗೆ, ನಾವು ಯಾವಾಗ ಬೇಕಾದ್ರೂ ನೋಡ್ತೀವಿ ಮೇಡಮ್. ಬಟ್ ಔಟ್ ಸೈಡ್ ಇಂದ ಬಂದು ಇಷ್ಟು ಚೆನ್ನಾಗಿ ಎಲ್ರು ನಮ್ ಮೈಸೂರ್ನ ನೋಡಿ ಅದನ್ನ ಆನಂದ ಖುಷಿ ಪಟ್ಟು ಎಲ್ಲ ಹೆಮ್ಮೆ ಪಟ್ಟು ಹೋಗ್ತಾರಲ್ಲ, ಅದು ನಮ್ಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಮೇಡಮ್. ಆಹಾರ ಮೇಳಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ ಮೇಡಮ್. ಗೋಬಿ ಮಂಚೂರಿ. ಇವಾಗ ತುಂಬಾ 150 ಸ್ಟಾಲ್ಸ್ ಇದಾಗಿದೆ. ಸೊ ದಟ್ ನಿಮ್ಗೆ ಅಲ್ಲಿ ಏನೇನೆಲ್ಲ ಟೇಸ್ಟ್ ಮಾಡ್ಬೇಕು ಅಂತ ಅನಿಸ್ತಿದೆ? ಇದು ಅದು ಅಂತ ಏನಿಲ್ಲ ಮೇಡಮ್, ಯಾವ್ದಾದ್ರೂ ಸರಿ ಟೇಸ್ಟ್ ಮಾಡಿ ಹೋಗ್ತೀವಿ. ಬಟ್ ಈ ಟೈಮ್ ಅಲ್ಲಿ ನಮ್ ಮೈಸೂರ್ನ ನೋಡ್ತೀವಲ್ಲ, ಕಣ್ ತುಂಬಿಸ್ಕೊತೀವಲ್ಲ, ಅದೇ ತುಂಬಾ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ಈ ಲೈಟಿಂಗ್ಸ್ ಇರ್ಬೋದು, ಪ್ರತಿಯೊಂದನ್ನು ಮೇಡಮ್ ಇಲ್ಲಿ ಅರಮನೆ ಒಳಗಡೆ ನಡೆಯೋ ಪ್ರೋಗ್ರಾಮ್ಸ್ ಇರ್ಬೋದು, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಷ್ಟು ಖುಷಿ. ಇಲ್ಲಿ ಬರೋ ಲೈಟಿಂಗ್ಸ್ ಇದನ್ನೆಲ್ಲ ನಾವು ನೋಡೋದಕ್ಕಿಂತ ಹೊರಗಡೆಯಿಂದ ಜನ ಬರ್ತಾರಲ್ಲ, ಆ ಜನಗಳನ್ನ ನೋಡಿದಾಗ ಮೇಡಮ್ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರಾ? ಹಾ ಮೇಡಮ್, ಇಲ್ಲೇ ಹುಟ್ಟಿರೋದ್ರಿಂದ ಅವಾಗ ಹೋಗ್ತಾನೆ ಇರ್ತೀವಿ. ಇವಾಗ ರೀಸೆಂಟ್ ಆಗಿ ಈಗ ದಸರಾ ಸ್ಟಾರ್ಟ್ ಆದ್ಮೇಲೆ? ಇಲ್ಲ ಮೇಡಮ್, ರೀಸೆಂಟ್ ಆಗಿ ಹೋಗಿಲ್ಲ. ಅಂದ್ರೆ ಇವಾಗ ತುಂಬಾ ರಶ್ ಇರುತ್ತೆ ಮೇಡಮ್. ಔಟ್ ಸೈಡ್ ಇಂದ ಬಂದಿರೋರೆಲ್ಲ ತುಂಬಾ ಜಾಸ್ತಿ ಇರ್ತಾರೆ, ಅದಕ್ಕೋಸ್ಕರ ಈ ಟೈಮ್ ಅಲ್ಲಿ ಜಾಸ್ತಿ ಹೋಗೋದಿಲ್ಲ. ಫುಲ್ ರಶ್ ಎಲ್ಲ ಕಡಿಮೆ ಆದ್ಮೇಲೆ ಆಮೇಲೆ ಹೋಗ್ತಿರ್ತೀವಿ ಮೇಡಮ್. ಅವಾಗ ಔಟ್ ಸೈಡ್ ಇಂದ ಎಲ್ಲ ಫಾರಿನರ್ಸ್ ಬರ್ತಾರೆ, ಮತ್ತೆ ಬೇರೆ ದೇಶದಿಂದ ಎಲ್ಲ ಬರ್ತಾರೆ. ಅವ್ರಿಗೆಲ್ಲ ಏನ್ ಹೇಳ್ತೀರಾ ಮೇಡಮ್? ಏನ್ ಹೇಳಕ್ಕೆ ಅಂದ್ರೆ ಮೇಡಮ್, ಅವರು ಇಷ್ಟು ಮಟ್ಟಿಗೆ ಮೈಸೂರು ಅಭಿವೃದ್ಧಿ ಆಗ್ಬೇಕು, ಬೆಳಿಬೇಕು ಅಂದ್ರೆ ಅವರು ಮೇನ್ ಪಾರ್ಟ್ ಅಂತಾನೆ ಹೇಳ್ಬೋದು ಮೇಡಮ್. ಯಾಕಂದ್ರೆ ನಾವ್ ಇಲ್ಲೇ ಹುಟ್ಟಿ ಈ ಮಣ್ಣಲ್ಲೇ ಬೆಳೆದು ನಾವು ಮೈಸೂರ್ನ ನೆನೆಸ್ಕೊಳ್ಳೋದಾಗ್ಲಿ ಅಪ್ರಿಶಿಯೇಟ್ ಮಾಡೋದಾಗ್ಲಿ ಕಾಮನ್. ಬಟ್ ಔಟ್ ಸೈಡ್ ಇಂದ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅವರು ನಮ್ಮ ಮೈಸೂರಿಗೆ ಬಂದು ನಮ್ಮ ಆಚರಣೆನ ನೋಡಿ ಇಷ್ಟಪಟ್ಟು ಅದನ್ನ ಬೆಳೆಸಕ್ಕೆ ಮೇನ್ ಕಾರಣ ಆಗಿರತ್ತೆ ಅವರು. ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲದು ಮೇಡಮ್. ನಾವು ಭಾನು ಮುಸ್ತಫಾ ಅವರು ಉದ್ಘಾಟನೆ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಮೇಡಮ್ ಅದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ಯಾಸ್ಟಿಸಮ್ ಅಂತ ಈಗ ನಡೀತಿದೆ ಅಲ್ವಾ, ಇವಾಗ ಅವ್ರು ಬಂದು ಮುಸ್ಲಿಮ್, ಇವಾಗ ನೆನೆ ತುಂಬಾ ಚೆನ್ನಾಗಿ ಉದ್ಘಾಟನೆ ಮಾಡಿದ್ರು. ಅವ್ರ ಬಗ್ಗೆ ನೀವೇನು ಮೇಡಮ್? ಕ್ಯಾಸ್ಟಿಸಮ್ ಅಂತ ಬಂದಾಗ ಈಗ ಇಷ್ಟು ಜನ ಸೇರಿ ದಸರಾನ ಆಚರಣೆ ಮಾಡ್ತಿದೀವಿ. ಇಲ್ಲಿ ಹಿಂದೂ ಇದಾರೆ, ಮುಸ್ಲಿಂ ಇದಾರೆ ಅಂತ ಯಾರು ಹೇಳ್ತಿಲ್ಲ ಮೇಡಮ್. ಎಲ್ಲ ನಮ್ಮ ಆಚರಣೆ, ಇದು ನಮ್ಮ ಇಂಡಿಯಾಗೆ ಫೇಮಸ್ ಆಗಿರೋದ್ರಿಂದ ಪ್ರತಿಯೊಬ್ರು ನಮ್ಮ ಮನೆ ಆಚರಣೆ ಅಂತ ತಿಳ್ಕೊಂಡು ಇದನ್ನ ನಡೆಸ್ತಿದಾರೆ ಮೇಡಮ್. ನವರಾತ್ರಿ ಆಗಿರ್ಬೋದು, ಈ ಗೊಂಬೆಗಳ ಆಚರಣೆ ಆಗಿರ್ಬೋದು, ಪ್ರತಿಯೊಬ್ರು ನಮ್ ದೇಶ ನಮ್ ಹೆಮ್ಮೆ ಅಂತಾನೆ ಇದನ್ನ ಮಾಡ್ತಿರೋದ್ರಿಂದ ಮೇಡಮ್ ಇದ್ರಲ್ಲಿ ಅವರು ಇವ್ರು ಅಂತ ಯಾವ ಕ್ಯಾಸ್ಟಿಸಮ್ ಇಲ್ಲ ಮೇಡಮ್. ಎಲ್ರಿಗೂ ಪ್ರತಿಯೊಬ್ರಿಗೂ ಇದು ಅವ್ರ ಮನೆ ಹಬ್ಬ ಆಗಿರೋದು ಮೇಡಮ್. ನಾಡ್